ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ವಿರೋಧ, ಯಾತಕ್ಕಾಗಿ ವಿರೋಧ, ಯಾತಕ್ಕಾಗಿ ಖಾಸಗೀಕರಣ ಮಾಡುತ್ತಿರುವ ಸರ್ಕಾರಕ್ಕೆ, ಸರ್ಕಾರಕ್ಕೆ, ಬಂಡವಾಳ ಶಾಲೆಗೆ ಮಣೆ ಹಾಕುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಸರ್ಕಾರಕ್ಕೆ, 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 ಖಾಸಗೀಕರಣ ಮಾಡುತ್ತಿರುವ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಮಾಡುತ್ತಿರುವ ಸರ್ಕಾರಕ್ಕೆ, ದಿವಾಳಿ ಮಾಡುತ್ತಿರುವ ಸರ್ಕಾರಕ್ಕೆ, ಬಂಡವಾಳಶಾಹಿಗೆ ಅಧಿಕಾರವನ್ನು ಹಸ್ತಾಂತರಿಸುವ ಸರ್ಕಾರಕ್ಕೆ, ಬಂಡವಾಳಶಾಹಿಗೆ ಸರ್ಕಾರವನ್ನು ಮಾರುತ್ತಿರುವ ಸರ್ಕಾರಕ್ಕೆ, ಸರ್ಕಾರ ಅಂತ ಸರ್ಕಾರ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ವಿರೋಧ, ಯಾತಕ್ಕಾಗಿ ವಿರೋಧ, ಯಾತಕ್ಕಾಗಿ ಶಾಸಕರಲ್ಲಿ ಅವರಂತ ಖಾಸಗೀಕರಣ ಮಾಡ್ತಿರೋದು ಅವ್ರ ಸರ್ಕಾರ ಬರ್ಲಿ. ಯಾರು ಕೆಬಿ ಖಾಸಗೀಕರಣ ನಿಲ್ಲಲೇಬೇಕು, ಖಾಸಗೀಕರಣ ನಿಲ್ಲಲೇಬೇಕು. ಖಾಸಗೀಕರಣ ಮಾಡಲಿಕ್ಕೆ ಕೊಟ್ಟಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯುತ್ ಕಂಪನಿಯನ್ನ ಟಾಟಾ ಕಂಪನಿ ಒಪ್ಪಿಸ್ತಾ ಇರುವಂತ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ನಿಲ್ಲಲೇಬೇಕು. ಟಾಟಾ ಕಂಪನಿ ಗೋ ಬ್ಯಾಕ್. ವಿದ್ಯುತ್ ಖಾಸಗೀಕರಣ ನಿಲ್ಲಲೇಬೇಕು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ಮಾಡ್ಲಿಕ್ಕೆ ಕೊಟ್ಟಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಖಾಸಗೀಕರಣ ತೊಲಗಲಿ. ಎಲ್ಲ ಜನಪರ ಸಂಘಟನೆಗಳು, ಕೋಲಾರದಲ್ಲಿರುತ್ತೆ ಎಲ್ಲ ಜನಪರ ಸಂಘಟನೆಗಳು ಬಂದಿದ್ದೀವಿ. ಇಷ್ಟೇನೆ ನಮ್ಮ ಉದ್ದೇಶ. ಹೆಂಗೆ ಇವತ್ತು BSNL ನ ಖಾಸಗಿವರೆಗೆ ಮಾರಾಟ ಮಾಡಿ ಇವತ್ತು ಬಾಗಿ ಜ್ಯೋತಿ, ಕುಟೀರ ಜೊತೆಗೆ ರೈತರಿಗೆ ಇವೆಲ್ಲದಕ್ಕೂ ಕೂಡ ಜೊತೆನಲ್ಲೇನೆ ಇವತ್ತು ಲಾಭದಾಯಕವಾಗಿದೆ. ಅಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಕೋಟಿ ರೂಪಾಯಿ ಆಸ್ತಿ ಇದೆ. ಈ ಎಲ್ಲವನ್ನು ಕೂಡ ನಾನು ಇವತ್ತು ಯಾರೋ ಒಬ್ಬ ಕಂಪನಿಗೆ, ಒಬ್ಬ ಬಂಡವಾಳಶಾಹಿಗೆ ಒಪ್ಪಿಸಿ ಅವನ ಹೆಂಡತಿ ಮಕ್ಕಳು ಬದುಕಲಿಕ್ಕೆ ಇವತ್ತು ಅದನ್ನ ತಗೊಂಡೋಗಿ ಅಡ ಇಡ್ತಾರೆ ಅಂತಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ಏನ್ ಹೇಳ್ಬೇಕು? ಮಾನ್ಯ DK ಶಿವಕುಮಾರ್ ಅವರೇ,
ನೀವು ನಿನ್ನೆ ಮಾತಾಡ್ತಿದ್ರೆ ನಾವು ಮುಂದೆ ಕೂಡ ಅಧಿಕಾರಕ್ಕೆ ಬರ್ತೀವಿ, ಅಧಿಕಾರಕ್ಕೆ ಬರ್ಲಿಕ್ಕೆ ನೀವೆಲ್ಲರೂ ಕೆಲಸ ಮಾಡ್ಬೇಕು ಅಂತ ಹೇಳಿ. ನೀವು ಅಧಿಕಾರಕ್ಕೆ ಬರ್ಬೇಕು ಅಂದ್ರೆ ಜನರ ಪರವಾದಂತ ಕೆಲಸನ ಮಾಡ್ಬೇಕು. ಈ ಬಂಡವಾಳ ಶಾಹಿಗಳ ಬೂಟ್ ನಕ್ಕಂತ ಕೆಲಸ ಮಾಡೋದಲ್ಲ. ಬಂಡವಾಳ ಶಾಹಿಗಳ ಬೂಟ್ ನಕ್ಕ ಹಣನ ತಗೊಂಡ್ಬಂದು ಜನರಿಗೆ ಕೊಟ್ಟು ಬಂಡವಾಳ ಶಾಹಿಗಳ ರಿಯಲ್ ಎಸ್ಟೇಟ್ ಮಾಫಿಯಾಗಳನ್ನ ಶಾಸಕರುಗಳು ಮಾಡಿ ಇವತ್ತು ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳುವಂತದ್ದೇನಿದೆ, ಇದು ಸರಿಯಲ್ಲ. ನೀವು ಅಧಿಕಾರಕ್ಕೆ ಬರ್ಬೇಕು ಅಂತಂದ್ರೆ ನೀವು ಇವತ್ತೇನು ಇದನ್ನ ನಿಲ್ಲಿಸ್ಬೇಕಂತ ಹೇಳಿ ಜನಪರ ಸಂಘಟನೆಗಳು, ಕೋಲಾರ ಜನಪರ ಸಂಘಟನೆಗಳ ಪರವಾಗಿ ನಾವು ಮಾತಾಡ್ತಾ ಇದೀವಿ. ಮಾನ್ಯ ತಹಸೀಲ್ದಾರ್ ಅವರು ಇಲ್ಲಿಗೆ ಬಂದಿದ್ದಾರೆ ಮನವಿ ಪತ್ರನ ತಗೊಳ್ಳಿಕ್ಕೆ. ದಯವಿಟ್ಟು ನೀವು ಇನ್ನೊಂದಷ್ಟು ಕರೆದು ಇದನ್ನೇ ಕೊಡದೇನೆ ವಿರೋಧ ಇದೆ. ಕೋಲಾರದಲ್ಲಿರುವಂತ ಎಲ್ಲ ಜನಪರ ಸಂಘಟನೆ ಬಂದಿದ್ದಾರೆ. ಬಹುಶಃ ನನಗೆ ಗೊತ್ತಿದ್ದಾಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಇನ್ನೆಲ್ಲ ಪಕ್ಷ ಕಾರ್ಯಕರ್ತರುಗಳು ಇವತ್ತು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ರೈತರು ಬಂದಿದ್ದಾರೆ, ಎಲ್ಲರೂ ಜನಪರ ಸಂಘಟನೆಗಳು ಅಂದ್ರೆ ಅದೆಲ್ಲ ಒಂದು ಮಾಡಿ ಮನೆ ಸರ್ಕಾರ ಗಮನಕ್ಕೆ ತರಬೇಕು ಅಂತ ವಿನಂತಿನ ಮಾಡಿ. ಇವತ್ತೇನು ನಾವು ಖಾಸಗೀಕರಣ, ವಿದ್ಯುತ್ ಖಾಸಗೀಕರಣ ಮಾಡಲು ಸರ್ಕಾರ ಹೊರಟಿದೆ. ಕಮ್ಯುನಿಸ್ಟ್ ಪಕ್ಷ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತೆ ಜನತಾದಳದ ಎಲ್ಲ ಘಟಕಗಳು ಹಾಗೂ ಕಾರ್ಮಿಕ ಸಂಘಟನೆಗಳು ಮತ್ತೆ ವಿದ್ಯುತ್ ಏನ್ ನೌಕರರಿದ್ದಾರೆ ಎಲ್ಲರೂ ಸೇರಿ ಇವತ್ತು ಸರ್ಕಾರದ ಈ ಕ್ರಮವನ್ನು ನಾವು ಖಂಡಿಸಿ ನಾವಿವತ್ತು ಏನ್ ನಾಳೆ 23ನೇ ತಾರೀಕು ಅಬ್ಜೆಕ್ಷನ್ ಇದೆ, ಅದರಲ್ಲಿ ಸರ್ಕಾರ ರದ್ದುಪಡಿಸಬೇಕು. ನಮ್ಮ ಭೂಮಿ, ನಮ್ಮ ವಿದ್ಯುತ್, ನಮ್ಮ ದೇಶ, ನಮ್ಮ ರಾಜ್ಯ ಯಾರಿಗೂ ನಷ್ಟದಲ್ಲಿದೆ ಅಂತ ಇವ್ರ ಕಾರಣ ನೆಪ ಒಡ್ಡಿ ಇವ್ರು ಕೋಟ್ಯಾಂತರ ರೂಪಾಯಿಗೆ ಇವತ್ತು ವಿದ್ಯುತ್ಕರಣ ಲಾಭದಾಯಕವಾಗಿದ್ದರೂ ಕೂಡ ಇವರು ಉದ್ದೇಶಪೂರ್ವಕವಾಗಿ ಒಬ್ಬ ಉದ್ಯಮಿಗೆ ಕೂಲಿ ಕಾರ್ಮಿಕರು ಕಟ್ಟಕಡೆಯ ವ್ಯಕ್ತಿ ವರ್ಗ ಇಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಇದು ಯಾವುದೇ ವ್ಯಕ್ತಿಯ, ಯಾವುದೇ ಸಮುದಾಯ, ಯಾವುದೇ ಜಾತಿಯ, ಯಾವುದೇ ಸಂಘದ ಉದ್ದೇಶ ಇದು ರಾಜ್ಯದ ಜನತೆಯ ಒಂದು ಹಿತದೃಷ್ಟಿಯಿಂದ ಈ ಕೂಡಲೇ ತಾವು 13ನೇ ತಾರೀಕು ಅಂದ್ರೆ ನಾಳೆ 23ನೇ ತಾರೀಕು ಆದ್ರಿಂದ ತಾವು ಈ ಕೂಡಲೇ ಅದನ್ನು ಫ್ಯಾಕ್ಸ್ ಮಾಡ್ತಿರೋ, ಮೇಲ್ ಮಾಡ್ತಾರೋ, ಈಗ ಮಾಡ್ತಾರೋ, ಅದನ್ನು ತಿಳಿಸ್ಕೊಡ್ತಿರೋ ಈ ಕ್ಷಣದಲ್ಲೇ ದಯವಿಟ್ಟು ತುರ್ತಾಗಿ ಡಿಸಿ ಅವ್ರ ಗಮನಕ್ಕೆ ತಲುಪಿಸುವಂತದ್ದಾಗಬೇಕು. ಅದ್ರ ಮೂಲಕ ಖಾಸಗೀಕರಣ ನಿಲ್ಲುವಂತದ್ದಾಗಬೇಕು. ಒಂದು ವೇಳೆ ಖಾಸಗೀಕರಣಕ್ಕೆ 23ನೇ ತಾರೀಕು ಅಬ್ಜೆಕ್ಷನ್ ಅದು ತಿರಸ್ಕಾರ ಮಾಡಿ ಇವತ್ತು ದಿವಸ ಮತ್ತೆ ಖಾಸಗೀಕರಣಕ್ಕೆ ಒತ್ತು ಇದ್ರೆ ಹೋರಾಟ ಇದಲ್ಲ, ಇದು ಸಾಂಕೇತಿಕ, ಅದರ ಉಗ್ರ ರೂಪ ನೋಡ್ಬೇಕಾದ್ರೆ ಇಂಥ ಒಂದು ಉಗ್ರ ರೂಪದ ಹೋರಾಟಕ್ಕೆ ತಾವೆಲ್ಲರೂ ಸಾಕ್ಷಿ ಆಗ್ತಿರೋದ್ರಲ್ಲಿ ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಸಂಘಟನೆಗಳ ಪರವಾಗಿ ನಮ್ಮ ಮನವಿ ಪತ್ರನ ಮನೆ ಗೌರವಾದ ತಹಸೀಲ್ದಾರ್ ತಲುಪ್ತಾ ಇದ್ರು. ಅದರ ಮೂಲಕ ರಾಜ್ಯ ಸರ್ಕಾರ ತಲುಪಬೇಕು. 23ನೇ ತಾರೀಕು ಅದನ್ನು ತಿರಸ್ಕಾರ ಆಗಲಿ ಈಗ ಉದ್ದೇಶ. ಈಗ ನಮ್ಮನ್ನೆಲ್ಲ ಉದ್ದೇಶ ಇದರ ಈ ವಿಷಯದ ಉದ್ದೇಶಿಸಿ ಗೌರವ ತಹಸೀಲ್ದಾರ್ ಅವರು ಮಾತನಾಡ್ತಾರೆ. ವಿವಿಧ ಪಕ್ಷಗಳ ಮುಖಂಡರುಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರುಗಳು ಹಾಗೂ ರೈತ ಮುಖಂಡರುಗಳು ಎಲ್ಲರೂ ಕೂಡ ತಾವೇನು ಕೊಟ್ಟಿದ್ದೀರಿ. ಈ ಅರ್ಜಿನ ಏನು ಟಾಟಾ ಕಂಪನಿಯವರು ಕೊಟ್ಟಿದ್ದಾರೆ ಅದನ್ನ ಪರವಾನಗಿ ಕೊಡಬಾರ್ದು, ತಿರಸ್ಕರಿಸಬೇಕಂತ ತಾವೆಲ್ಲ ಏನು ಮನವಿಯಲ್ಲಿ ಏನು ಉಲ್ಲೇಖ ಮಾಡಿದ್ದೀರಿ, ಈ ಎಲ್ಲರ ಉಲ್ಲೇಖವನ್ನು ಯಥಾವತ್ತಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿತಿನ್ 1 hour ನನ್ನ ಕಚೇರಿಯಿಂದ ಜಿಲ್ಲಾಧಿಕಾರಿಗಳಿಗೆ ತಲುಪೋ ಕೆಲಸ ಜಿಲ್ಲಾಧಿಕಾರಿಗಳು ಕೂಡ ಸರ್ಕಾರಕ್ಕೆ ತಲುಪೋ ಕೆಲಸವನ್ನು ಮಾಡಿ. ಮತ್ತು ಜಿಲ್ಲಾಧಿಕಾರಿಗಳು ಕಳಿಸ್ತೀವಿ, ಕಾಪಿನೂ ಕೂಡ ಸರ್ಕಾರಕ್ಕೆ ಕಳಿಸ್ತೀವಿ ನೇರವಾಗಿ. ನಾವು ಜಿಲ್ಲಾಧಿಕಾರಿಗಳು ಮಾತಾಡಿಲ್ಲ, ಆಲ್ರೆಡಿ ಡಿಸಿಗೆ ನಾವು ಇದೇ ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ಕಳಿಸ್ತೀನಿ 100% ಕಳಿಸ್ತೀವಿ. ಈ ಕೂಡಲೇ ವಿತಿನ್ 1 hour ಅಲ್ಲಿ ನಾನು ಕಳಿಸೋ ಕೆಲಸವನ್ನು ಮಾಡ್ತೀವಿ. ಆ ಕಾಪಿ ಬೇಕಾದ್ರೆ ತಮಗೆ ಕೊಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಸಮುದಾಯ ಭವನದಲ್ಲಿ ಒಂದು ಸಭೆಯನ್ನ ಸೇರಿ ಇವತ್ತು 23ನೇ ತಾರೀಕು ಈ ಟಾಟಾ ಕಂಪನಿ ಕೊಡಬಾರ್ದು ಅಬ್ಜೆಕ್ಷನ್ ಅಂತ ಹೇಳ್ತಾ ಇದ್ದಾರೆ.